ರಾತ್ರಿ ಮಲಗೋಕ್ಕೆ ಮುಂಚೆ ಕೇವಲ ಒಂದೇ ಒಂದು ಹನಿ ಈ ಮ್ಯಾಜಿಕಲ್ ಎಣ್ಣೆನ ಅಪ್ಲೈ ಮಾಡಿ. ನಿಮ್ಮ ಮುಖದಲ್ಲಿ ಇಮ್ಮಿಡಿಯೇಟ್ ಕ್ಲಾರಿಟಿ, ಇಮ್ಮಿಡಿಯೇಟ್ ರಿಸಲ್ಟ್. ವರ್ಷಾನುಗಟ್ಲೆಯಿಂದ ನಿಮಗೆ ಬಂದಿದ್ದರು, ಪಿಗ್ಮೆಂಟೇಷನ್ ಇದ್ದರು, ಏನು ಮಾಡಿದ್ರೂ ಹೋಗ್ತಿರಲಿಲ್ಲ, ಕಪ್ಪು ಕಲೆಗಳಿದ್ದರೆ ಅದಕ್ಕೆ ರಾಮಬಾಣ ಈ ಎಣ್ಣೆ. ಈ ಮ್ಯಾಜಿಕಲ್ ಎಣ್ಣೆನ ಏನಂತೀವಿ, ವರ್ಲ್ಡ್ ವೈಡ್ ಫೇಮಸ್ ಈ ಎಣ್ಣೆ. ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ಸು ಇದನ್ನು ಅಪ್ಲೈ ಮಾಡ್ತಾರೆ ಪ್ರತಿದಿನ. ಸೊ ನಿಮ್ಮ ಮನೇಲಿನ ಇಂಗ್ರೀಡಿಯೆಂಟಲ್ಲಿ 5 ಪೈಸಾ ಖರ್ಚಿಲ್ಲದೆ ಯಾವ ರೀತಿ ಮಾಡ್ಕೊಳ್ಳೋದು ಈ ಮ್ಯಾಜಿಕಲ್ ಎಣ್ಣೆನ ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ಜಾದು ಮಾಡೋ ಎಣ್ಣೆ ಇದು ಅಂತ. ರಾತ್ರಿ ಮಲಗೋಕ್ಕೆ ಮುಂಚೆ ಕೇವಲ ಒಂದೇ ಒಂದು ಹನಿ ಮ್ಯಾಜಿಕಲ್ ಎಣ್ಣೆ ಸಾಕು ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಕೇವಲ ಒಂದು ಹನಿ ಈ ಎಣ್ಣೆ ಹಾಕ್ಕೊಂಡ್ರೆ ಸಾಕು, ನಿಮ್ಮ ಮುಖದಲ್ಲಿ ಇಮ್ಮಿಡಿಯೇಟಾಗಿ ಮ್ಯಾಜಿಕ್ ಸ್ಟಾರ್ಟ್ ಆಗುತ್ತೆ. ವರ್ಲ್ಡ್ ವೈಡ್ ಪ್ರೂವನ್ ಈ ಎಣ್ಣೆ. ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ಸು ಈ ಎಣ್ಣೆ ಪ್ರತಿದಿನ ಯೂಸ್ ಮಾಡ್ತಾರೆ. ನಾವು ಹೆಸರು ಹೇಳಿದ್ರೆ ಕಾಪಿರೈಟ್ ಬಂದುಬಿಡುತ್ತೆ. ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ಸ್ ಆ ನಿಟ್ಟಿನಲ್ಲಿ 5 ಪೈಸಾ ಖರ್ಚಿಲ್ಲದೆ ಮನೇಲಿ ಯಾವ ರೀತಿ ಮಾಡೋದು ಈ ಮ್ಯಾಜಿಕಲ್ ಎಣ್ಣೆ ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಸೊ ಒಂದು ಕಾಲದಲ್ಲಿ ಫೇಮಸ್ ಈ ಎಣ್ಣೆ. ಸೊ ಇದನ್ನು ಒಂದು ಹನಿ ಮುಖಕ್ಕೆ ಅಪ್ಲೈ ಮಾಡೋದು ಸಾಕು, ಜಾದು ಕ್ಲಿಯರ್ ಮಾಡಿಬಿಡುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ಸು ಈ ಎಣ್ಣೆನ ಮಾಡಿಕೊಂಡು ಫೇಸ್ ಆಯಿಲ್ನ ಮಾಡಿಕೊಂಡು ಮುಖಕ್ಕೆ ಅಪ್ಲೈ ಮಾಡ್ಕೋತಾರೆ. ಯಾವ ರೀತಿ ಮಾಡೋದು ಸೇಮ್ ಪ್ರೊಸೀಜರ್ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಅದ್ಭುತವಾದ ಪ್ಯಾಕ್. ಈ ಪ್ಯಾಕು ನೀವು ಕಳೆದು ಹೋಗ್ಬಿಡ್ತೀರಾ. ನೋಡಿ, ಫ್ರೆಶ್ ಅಲೋವೆರಾ ಜೆಲ್ ಹಾಕಿ ಮಾಡಿದ್ದೀನಿ. ಸೊ ಒಂದು ಹನಿ ಎಣ್ಣೆ ಹಾಕ್ಕೊಂಡ್ರೆ ಸಾಕು, ನಿಮ್ಮ ಮುಖದಲ್ಲಿ ಮ್ಯಾಜಿಕ್ ಆಗುತ್ತೆ ಅಂತ ಹೇಳಿದೆ. ಎಸ್, ಮ್ಯಾಜಿಕ್ ಆಗಬೇಕು ಅಂದರೆ ರಿಸಲ್ಟ್ಗೋಸ್ಕರ ಎಷ್ಟು ದಿನ ಕಾಯಬೇಕು ಹೇಮಾ ಅಂದರೆ ಇಮ್ಮಿಡಿಯೇಟ್ ರಿಸಲ್ಟ್ ಅಂತ ಹೇಳ್ತಾ ಯಾವ ರೀತಿ ಮಾಡಿದೆ ಈ ಮ್ಯಾಜಿಕಲ್ ಎಣ್ಣೆನ ಅಂತ ಒಂದ್ಸಲ ನೋಡ್ಕೊಂಡ್ಬಂದ್ಬಿಡಿ. ಓಕೆನಾ ಫ್ರೆಂಡ್ಸ್? ಇಲ್ಲಿ ನಾನು ಎಕೋ ಆಡಿ ಪೇಪರ್ ಬರುತ್ತೆ ನೋಡಿ, ಬೇಕಿಂಗೆಲ್ಲ, ಅದು ತೊಗೊಳ್ಳಿ. ಅಥವಾ A4 ಸೈಜ್ ಶೀಟ್ ತೊಗೊಳ್ಳಿ, ಮಕ್ಕಳೆಲ್ಲ ಉಪಯೋಗಿಸ್ತಾರಲ್ಲ ಅದು. ಬೇರೆ ನ್ಯೂಸ್ ಪೇಪರು ಬೇರೆ ಬರ್ದಿರೋದಾದರೆ ಕಾರ್ಬನ್ ಇರುತ್ತೆ, ಕೆಮಿಕಲ್. ಸೊ ಇದನ್ನು ಒಂದು 2-3 ಗ್ರಾಮಷ್ಟು ಕೇಸರಿ ಹಾಕೋತಾ ಇದ್ದೀನಿ. ಓಕೆನಾ? ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಒಳ್ಳೆ ಬ್ರ್ಯಾಂಡು ಕೇಸರಿ ತೊಗೊಳ್ಳಿ, ಆಯಿತಾ? ಇದು 350-380 ತೊಗೋತಾರೆ ಬಾಕ್ಸ್ಗೆ. ಅಮೆಝಾನಿಂದ ತೊಗೊಂಡಿದ್ದು ನಾನು, ಆಯಿತಾ? ಯಾವುದೂ ಪ್ರಮೋಷನ್ ಅಲ್ಲ, ನೀವು ಅಡುಗೆಗೂ ಉಪಯೋಗಿಸ್ಕೋಬೋದು ಮತ್ತು ಫೇಸ್ಗೂ ಅಷ್ಟೇ ಸೂಪರಾಗಿರುತ್ತೆ. ಸೊ ನನ್ನಲ್ಲಿ ಮೋಸ್ಟ್ ಫಾಸ್ಟ್ ಮೂವಿಂಗ್ ಅಂದರೆ ಸ್ಯಾಫ್ರಿನ್ ಕ್ರೀಮ್ ತುಂಬ ಜನ ಇಷ್ಟಪಟ್ಟಿದ್ದಾರೆ. ಸೊ ಇದನ್ನು ಐರನ್ ತವದಲ್ಲೇ ಇದನ್ನು ಬಿಸಿ ಮಾಡಬೇಕಾಗತ್ತೆ. ನಾನು ಫೋಲ್ಡ್ ಮಾಡಿದ ರೀತಿ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾಕೆಂದರೆ ಬ್ಯಾಕ್ ಸೈಡಲ್ಲಿ 1 ಸ್ಟ್ರಿಂಗ್ ಕೊಟ್ಟಿದ್ದೀನಿ, ಅದು ಹೇಳ್ತೀನಿ ನೋಡಿ. ಫೋಲ್ಡ್ ಮಾಡೋದು ಇಂಪಾರ್ಟೆಂಟ್ ಇದರಲ್ಲಿ. ಹೆಂಗಂದರೆ ಹಂಗೆ ಫೋಲ್ಡ್ ಮಾಡಿ ತವ ಹೈ ಹೀಟಲ್ಲಿ ಕಾಯಿಸ್ಬಿಟ್ಟು ಆಫ್ ಮಾಡಿಬಿಟ್ಟಿದ್ದೀನಿ, ಆಯಿತಾ? ನೋಡಿ, ನಾನು ಆ ಪೇಪರ್ನ ಹಿಂದೆ ತಿರುಗಿಸಿದಾಗ ನನಗೆ ಅದು ನೋಡಿ ಹೆಂಗೆ ಬಂದಿರಬೇಕು, ಒಂದೇ ಒಂದು ಪದರ ಇರಬೇಕು ಅದು ಕಾಯಬೇಕಾದಾಗ. ಇದು ಇಂಪಾರ್ಟೆಂಟ್ ಪಾಯಿಂಟ್, ಆಯಿತಾ? ಸೊ ಡಬಲ್ ಫೋಲ್ಡು, ತ್ರಿಬಲ್ ಫೋಲ್ಡ್ ಮಾಡೋಕ್ಕೆ ಹೋಗ್ಬಿಡಿ. ಚೆನ್ನಾಗಿ ಇದನ್ನು ಪುಡಿ ಮಾಡ್ಕೊಂಡು ಇದೊಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಸೊ ಇದನ್ನೊಂದು ಬೌಲ್ಗೆ ಹಾಕ್ಕೊಂಡು, ಸ್ವಲ್ಪ ಸನ್ಲೈಟ್ ಶ್ಯಾಡೋ ಇದೆ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಡಾರ್ಕಾಗಿ ಕಾಣ್ತಾ ಇರ್ಬೋದು ನಿಮಗೆ. ನೋಡಿ ಈ ಥರ, ಆಯಿತಾ? ಸೊ ಇಲ್ಲಿ ಇದನ್ನು ಹಾಕ್ಕೊಂಡಿದ್ದೀನಿ. ನೀವು ಇದು ಸ್ಯಾಫ್ರನ್ ಇಡೋಕ್ಕೆ ಮುಂಚೆ, ಕೇಸರಿ ಇಡೋಕ್ಕೆ ಮುಂಚೆ ಹೈ ಫ್ಲೇಮಲ್ಲಿ 2 to 3 ಸೆಕೆಂಡ್ಸ್ ಐರನ್ ತವ ಚೆನ್ನಾಗಿ ಕಾದಿರಬೇಕು. ಆಮೇಲೆ ಆಫ್ ಮಾಡಿಬಿಟ್ಟು ಇದನ್ನು ಇಡಬೇಕು. ಇಲ್ಲಿ ನಮಗಿಡದೆ ಫ್ರೆಶ್ ಆಗಿರೋ ಅಲೋವೆರಾ ಜೆಲ್. ಸ್ವೀಟು ಬಿಟರ್ ತೊಗೋಬೇಡಿ, ಈಗಾಗಲೇ ಹೇಳಿದೆ ನಿಮಗೆ. ಸ್ವೀಟು ಬಿಟರು ವಾಟ್ ಇಟ್ ಕೆನ್ ಗಿವ್ ದ ರಿಸಲ್ಟ್ಸ್, ಬೆಸ್ಟ್ ರಿಸಲ್ಟ್ಸ್ ಅಂತ. ಓಕೆ, ಕೇಸರಿ ಹಾಕ್ಕೊಂಡೆ, ಫ್ರೆಶ್ ಆಗಿರೋ ಅಲೋವೆರಾ ಜೆಲ್ ಹಾಕ್ಕೊಂಡೆ. ಮತ್ತು ಇಲ್ಲೆಲ್ಲ ಬ್ರ್ಯಾಂಡಡು, ಒಳ್ಳೆ ಕ್ವಾಲಿಟಿ, ಬಿಟ್ ಕಾಸ್ಟ್ಲಿ ಅದನ್ನು ಹೇಳ್ಬಿಡ್ತೀನಿ. 1800 ರೂಪಾಯಿ ಸ್ಯಾಂಡ್ವುಡ್ ಪೌಡರ್, ಗಂಧಿಗೆ ಅಂಗಡಿಲಿ ಒರ್ಜಿನಲ್ ಶ್ರೀಗಂಧದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಬಂಗಿಗೆ ರಾಮಬಾಣ, ಕೇಸರಿ, ಶ್ರೀಗಂಧ, ಅಲೋವೆರಾ ಜೆಲ್ ಕಾಂಬಿನೇಷನ್. ಯಟ್ ಅಗೇನ್ ಆನ್ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಪ್ಯಾಚ್ ಟೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಕೆಲವರು ನೋಡಿ, ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ, ಕೆಲವರು ಪ್ಯಾಚ್ ಟೆಸ್ಟ್ ಮಾಡ್ದೇ ಸೋಪ್ ತಗೋತಾ ಇದ್ದಾರೆ. ಅದನ್ನು ಮಾಡೋಕ್ಕೆ ಹೋಗ್ಬೇಡಿ, ಸೈಡ್ ಎಫೆಕ್ಟ್ಸ್ ಆಗುತ್ತೆ. ನಾನು ಓಪನಾಗಿ ವೀಡಿಯೋಲೇ ಹೇಳ್ಬಿಡ್ತೀನಿ, ನನಗೆ ಎಷ್ಟು ಜನಕ್ಕೆ ಪಾಸಿಟಿವ್ ರಿಸಲ್ಟ್ಸ್ ಕೊಟ್ಟಿದ್ದೀನೋ, ನೀವು ನೆಗೆಟಿವ್ ತೊಗೋಬೇಡಿ. ಯಾಕಂದರೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಫಸ್ಟು ಮುಲತಿ ಪೌಡರ್. ಓಕೆ, ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲೇ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಯಾಕಂದರೆ ನಾನು ಆಮೇಲೆ ಮರ್ತೋಗ್ತೀನಿ. ವೀಡಿಯೋ ಮಾಡೋ ಏನಂತೀವಿ ಇನ್ಫಾರ್ಮೇಷನ್ ಕೊಡೋದ್ರಲ್ಲಿ ನಾನು ವಾಟ್ಸಪ್ ನಂಬರ್ ಕೊಡೋದೇ ಮರ್ತೋಗ್ತೀನಿ, ಆಯಿತಾ? ವೀಡಿಯೋ ಎಲ್ಲ ಆದಮೇಲೆ ನನಗೆ ನೋ ಅದರ್ ಆಪ್ಷನ್ ನನಗೆ ವಾಟ್ಸಪ್ ನಂಬರ್ ಕೊಡೋದು. ಸೊ ಸ್ಟಾರ್ಟಿಂಗಲ್ಲೇ ಕೊಟ್ಬಿಟ್ಟಿದ್ದೀನಿ. ನಿಮಗೆ ಮುಲತಿ ಸೂಟ್ ಆದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಹೇಳಿ, ನಂಗೆ ಮುಲತಿ ಸೂಟ್ ಆಗುತ್ತೆ, ಸೋಪ್ ಬೇಕು ಹೇಮ. ಓಕೆ, ನೆಕ್ಸ್ಟು ಇಲ್ಲಿ ನಾನು ಶ್ರೀಗಂಧದ ಪುಡಿ ಒರ್ಜಿನಲ್ ನೋಡಿ. ಅಲೋವೆರಾ ಜೆಲ್ ಹಾಕಿದ ತಕ್ಷಣ ಕೇಸರಿ ಕಲರ್ ಬಿಟ್ಕೋತು. ಯಾಕೆ ಅಂದರೆ ಒರ್ಜಿನಲ್ ಕೇಸರಿ. ಎಷ್ಟೋ ಕೇಸರಿ ಬಿಸಿ ಹಾಲು ಹಾಕಿದ್ರೂ ಕಲರ್ ಬಿಟ್ಕೊಳ್ಳಲ್ಲ ಅಲ್ವಾ? ಸೊ ನಾನಿಲ್ಲಿ ಯೂಸ್ ಮಾಡಿದ್ದು 2-3 ಗ್ರಾಮ್ ಕೇಸರಿ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿ ಜೇನುತುಪ್ಪ ಹಾಕ್ಕೊಂಡೆ ಅಲ್ವಾ? ಇವಾಗ ನಿಮಗೆ ಜೇನುತುಪ್ಪ ಬೇಡ ಅನ್ನೋರು ಗ್ಲಿಸರಿನ್ ಹಾಕ್ಕೊಳ್ಬೋದು, ಆಪ್ಷನ್. ಓಕೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು 2-3 ನಿಮಿಷ. ಯಾಕಂದರೆ ನಾವು
ಒರ್ಜಿನಲ್ಲು ಅಲೋವೆರಾ ಹಾಕಿದ್ದೀವಲ್ಲ, ಇಲ್ಲ ಅದನ್ನು ಒಂದು ಸಲ ಮಿಕ್ಸಿಗೆ ಆಡಿಸ್ಕೋಬೋದಾಯಿತು. ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಗಿಡದ ಹಾಕ್ಕೊಂಡಾಗ. ಅಂಗಡೀಲಿ ಸಿಗೋದ್ರೆ ನಿಮಗೆ ವೈಟ್ ಕಲರ್ ಹಾಕ್ಕೊಳ್ಳಿ. ಓಕೆ, ಇಲ್ಲಿ ನಾನು ಪಪ್ಪಾಯ, ಕ್ಯಾರೆಟ್, ಸ್ಯಾಫ್ರನ್ ಆಯಿಲ್ ಮಾಡಿದ್ದೆ. ಇದರದ್ದು ವೀಡಿಯೋ ಇದೆ ಆಯಿತಾ, ಬೇಕಿದ್ರೆ ಕೇಳಿ, ಲಿಂಕ್ ಕೊಡ್ತೀನಿ. ಇಲ್ಲಿ ಪೆಪ್ಪೈನ್ ಅಂತ ಎಂಜೈಮು ಪಪ್ಪಾಯಲ್ಲಿದೆ, ಅದು ಪಿಗ್ಮೆಂಟೇಷನ್ನ ಬುಡದ ಸಮೇತ ತೆಗೆಯುತ್ತೆ. ಅದೇ ಥರ ಕ್ಯಾರೆಟಲ್ಲೂ ಅಷ್ಟೇ ನಮಗೆ ಒಳ್ಳೆ ಕಲರ್ ಕೊಡುತ್ತೆ ಮತ್ತು ವಿಟಮಿನ್ ಎ ಯಥೇಚ್ಛವಾಗಿದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೋಣ. ವೆಲ್ಕಮ್ ಟು ಹೇಮಾ ನಾಗೇಶ್ ವ್ಲಾಗ್ಸ್. ನಾನು ಹೇಮಾ. ಸೊ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಎಣ್ಣೆ. ಈಗ ನಾನು 1 ಡ್ರಾಪ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಮುಖಾನ ನಮ್ಮ ಮುಲಟಿ ಸೋಪಲ್ಲಿ ಫೇಸ್ ವಾಶ್ ಮಾಡಿರಬೇಕು. ಚೆನ್ನಾಗಿ ಎಣ್ಣೆಲಿ ಆಲಿವ್ ಆಯಿಲ್ ಇದೆ, ಓಕೆ, ಗಾಣದ ಎಣ್ಣೆ ಇದೆ, ಕೋಕೋನಟ್, ವರ್ಜಿನ್ ಕೋಕೋನಟ್ ಇದೆ, ಬಾದಾಮಿ ಎಣ್ಣೆ ಇದೆ, ಕ್ಯಾರೆಟ್ ಇದೆ, ಪಪ್ಪಾಯ ಇದೆ, ಕೇಸರಿ ಇದೆ. ನೋಡಿ, ಇದು ಮಸಾಜ್ ಮಾಡ್ತಿದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್. ಬಟ್ ಎಲ್ಲದನ್ನು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕು. ನಾನು ನೋಡಿ ಈ ಥರ ಮಾಡ್ತಿಲ್ಲ, ಓಕೆ. ನಾನು ಜಾಸ್ತಿ ಮಸಾಜ್ ಮಾಡಲ್ಲ, ಮಸಾಜ್ ಮಾಡಿದಷ್ಟು ಗ್ಲೋ ಜಾಸ್ತಿ ಆಗುತ್ತೆ. ಸೊ ಈಗಿರೋ ಗ್ಲೋನೇ ಸಾಕು ನನಗೆ, ಓಕೆ. ಇಮಿಡಿಯೇಟಾಗಿ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದು. ನೋಡಿ, ಇದೇ ಥರ ಇರಬೇಕು ಫೇಸ್ ಪ್ಯಾಕು ನಿಮಗೆ. ಶ್ರೀಗಂಧ ಒರಿಜಿನಲ್ ಹಾಕಿದ್ದೀನಿ. ಒಂಚೂರು ಕ್ರಷ್ ಮಾಡ್ಬೋದಾಯ್ತು ನಾನು. ಕೇಸರಿ, ಶ್ರೀಗಂಧ, ಪ್ಯೂರ್ ಶ್ರೀಗಂಧ, ಮತ್ತು ಇದು ಮನೇಲಿರೋ ಗಿಡನೇ ಹಾಕಬೇಕು. ಅಂಗಡಿಯಿಂದ ಪೌಡ್ರ್ ತರಬೇಡಿ, ಜೆಲ್ ತೊಗೊಂಬಂದು ಹಾಕಬೇಡಿ ಇದಕ್ಕೆ, ಓಕೆ. ನೋಡಿ, ಶ್ರೀಗಂಧ ಕ್ಲೀನಾಗಿ ಕುತ್ಕೊಳ್ಬೇಕು. ಮತ್ತು ಇದು ಒಂದು 10 ನಿಮಿಷ ಇರಲಿ ಮುಖದ ಮೇಲೆ, ಆಮೇಲೆ ನಾನು ತೆಗಿತೀನಿ. ಇದು ಎಲ್ಲೂ ಡ್ರೈ ಆಗೋಲ್ಲ, ಯಾಕಂದರೆ ನಾನು ಅಲೋವೆರಾ ಜೆಲ್ ಹಾಕಿದ್ದೀನಿ. ಶ್ರೀಗಂಧದ ಪುಡಿ ತೊಗೊಂಡಾಗ ಒರಿಜಿನಲ್ ತೊಗೋಬೇಕು. ಶ್ರೀಗಂಧದ ಪುಡಿ ಇಟ್ ಕ್ಯಾನ್ ರಿಮೂವ್ ಪಿಗ್ಮೆಂಟೇಷನ್, ಸ್ಕಿನ್ನ ಹೊಳಪು, ಸ್ಕಿನ್ನ ಗ್ಲೋಯಿಂಗು, ಆಮೇಲೆ ಸ್ಕಿನ್ ಟ್ಯಾನ್ನ ತೆಗೆಯುತ್ತೆ. ವಯಸ್ಸಾಗಿ ಬಂದಿರೋ ನೆರಿಗೆಗಳು ಅಥವಾ ರಿಂಕಲ್ಸ್ ನಾವೇನು ಹೇಳ್ತೀವಿ ಅದು ಹೋಗುತ್ತೆ, ರೈಟ್. ಮತ್ತು ಸ್ಕಿನ್ನ ಟೈಟ್ ಮಾಡುತ್ತೆ, ಬ್ಲಿಮಿಷಸ್ ಇದ್ದರೆ ತೆಗೆಯುತ್ತೆ. ಒರ್ಜಿನಲ್ ಶ್ರೀಗಂಧ ನಾನು ಮಾತಾಡ್ತಾ ಇರೋದು. ಸೊ ನಿಮಗೆ ಶ್ರೀಗಂಧ 10 ರೂಪಾಯಿಗೂ ಸಿಗುತ್ತೆ, 100 ರೂಪಾಯಿಗೂ ಸಿಗುತ್ತೆ. ನಾನು ಈಗಾಗಲೇ ವಿಡಿಯೋ ಶೇರ್ ಮಾಡಿದ್ದೀನಿ. 1800 ರೂಪಾಯಿ kg ಶ್ರೀಗಂಧ ಅಂತ, ಆಯಿತಾ. ಇದು ಗಂಧಿಗೆ ಅಂಗಡಿಲಿ ತೊಗೊಂಬನ್ನಿ. ನೆಕ್ಸ್ಟು ಅಲೋವೆರಾ ಜೆಲ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್. ಅದು ಮುಖದ ಹೊಳಪು ಮತ್ತು ಡರ್ಟು ಮತ್ತು ಅನ್ಇವನ್ ಸ್ಕಿನ್ ಟೋನು ಇದನ್ನೆಲ್ಲ ತೆಗೆಯುತ್ತೆ, ಶ್ರೀಗಂಧನೂ ತೆಗೆಯುತ್ತೆ. ಮತ್ತು ನಾನು ಕೇಸರಿ ಹಾಕಿದ್ದೀನಿ, ಮುಖದ ಹೊಳಪು. ಈ ಜಾಗದಲ್ಲಿ ನೀವು ಬೇಕಾದ್ರೆ 1 ಚಿಟಿಕೆಯಷ್ಟು ಕಸ್ತೂರಿ ಅರಿಶಿನ ಮತ್ತು 1/4 ಚಮಚದಷ್ಟು ಕಡಲೆ ಹಿಟ್ಟು ಹಾಕೋಬೋದು, ಬಟ್ ನಾಟ್ ನೆಸಸರಿ. ಇದರಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಗ್ಲೋ ಯಾವ ರೀತಿ ಬರುತ್ತೆ ಅಂತ. ಒಂದು 10 ನಿಮಿಷ ಆಗಲಿ, 10 ಬೇಡ, ಒಂದು 8 ನಿಮಿಷ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಅಕಸ್ಮಾತ್ ನೀವು ಡ್ರೈ ಸ್ಕಿನ್ ಆದ್ರೂ ಇದು ಹಾಕೋಬೋದು, ಯಾಕಂದರೆ ಸ್ಯಾಂಡ್ಲ್ವುಡ್ ಡ್ರೈ ಮಾಡಿದ್ರೆ ಅಲೋವೆರಾ ಜೆಲ್ ಕಾಂಪನ್ಸೇಟ್ ಮಾಡುತ್ತೆ. ನಾನೊಂದು 8 ನಿಮಿಷ ಇದ್ದೆ ಫ್ರೆಂಡ್ಸ್, ಓಕೆ. ನಿಮ್ಮದು ಡ್ರೈ ಸ್ಕಿನ್ ಆದರೆ ಸ್ವಲ್ಪ 6ರಿಂದ 7 ನಿಮಿಷ ಇರಿ ಸಾಕು. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಸೊ ನಾವು ಒರಿಜಿನಲ್ ಅಂದರೆ ಗಿಡದ ಅಲೋವೆರಾ ಜೆಲ್ ಹಾಕಿದ್ದೀವಿ. ಸೊ ಒರಿಜಿನಲ್ ಅಲೋವೆರಾ ಜೆಲ್ನ ತೊಳೆದ್ಬಿಟ್ಟು ಆ ಯೆಲ್ಲೋ ಪಾರ್ಟ್ನ ತೆಗೆದು ಹಾಕಿರೋದ್ರಿಂದ ಸ್ಕಿನ್ನು ಗ್ಲೋ, ಎಕ್ಸ್ಟ್ರಾ ಗ್ಲೋ ಅಂತಲೇ ಹೇಳ್ಬೋದು. ಕೇಸರಿ ವೈಟ್ನಿಂಗ್ ಕೊಡುತ್ತೆ ಅಲ್ವಾ. ಶ್ರೀಗಂಧ ಪಿಗ್ಮೆಂಟೇಷನ್ ತೆಗೆಯುತ್ತೆ, ಟ್ಯಾನ್ನ ತೆಗೆಯುತ್ತೆ, ಸ್ಕಿನ್ ವೈಟ್ನಿಂಗ್ ಮಾಡುತ್ತೆ, ಟೈಟ್ನಿಂಗ್ ಮಾಡುತ್ತೆ, ಬ್ರೈಟ್ನಿಂಗ್ ಮಾಡುತ್ತೆ. ಒರಿಜಿನಲ್ ಶ್ರೀಗಂಧ ತೊಗೊಂಡ್ರೆ ಮಾತ್ರ ನಿಮ್ಗೆ 10 ರೂಪಾಯಿಗೂ ಶ್ರೀಗಂಧ ಸಿಗುತ್ತೆ,
₹100 ಸಿಗುತ್ತೆ, ₹500, ₹1000 ಸಿಗುತ್ತೆ. ಸೊ ಚಾಯ್ಸ್ ಇಸ್ ಯೋರ್ಸ್. ಎಷ್ಟು ನಾವು ಒಳ್ಳೆ ಕ್ವಾಲಿಟಿ ತೊಗೋತೀವೋ ಅಷ್ಟು ಕ್ವಾಲಿಟಿ ನಮ್ಮ ಸ್ಕಿನ್ ಮೇಲೆ ಪ್ರೂವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮುಲತಿ ಸೋಪ್ ಆಗಿರ್ಬೋದು, ನಾವು ಕಳಪೆ ಪ್ರಾಡಕ್ಟ್ ಯೂಸ್ ಮಾಡಿದಾಗ ರಿಸಲ್ಟ್ ವಿ ಕಾಂಟ್ ಎಕ್ಸ್ಪೆಕ್ಟ್ ಅಲ್ವಾ. ಇಲ್ಲಿ ನಾನು ಒರಿಜಿನಲ್ ಶ್ರೀಗಂಧ ತೊಗೊಂಡಿದ್ದೀನಿ. ಸೊ ದ ಕ್ವಾಲಿಟಿ ಆಫ್ ಶ್ರೀಗಂಧ ಇಸ್ ವೆರಿ ಪವರ್ಫುಲ್, ಎಫೆಕ್ಟಿವ್ ಅಂತಲೇ ಹೇಳ್ಬೋದು. ಜಸ್ಟ್ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಮತ್ತು ಅಲೋವೆರಾ ಜೆಲ್ಲು ಮತ್ತು ಕೇಸರಿನೂ ಅಷ್ಟೇ. ಕೇಸರಿ ಯೂಶ್ವಲಿ ನೋಡಿ ಒಳ್ಳೆ ಬ್ರ್ಯಾಂಡ್ ಅಂದರೆ ನಿಮಗೆ ಅದು ನೀವು ರೋಸ್ ವಾಟ್ರು ಅಲೋವೆರಾ ಜೆಲ್ಗೆ ಹಾಕಿದ್ರು ಕಲರ್ ಬಿಟ್ಕೋಬೇಕು ಅಲ್ವಾ. ಸೊ ಬ್ರ್ಯಾಂಡ್ ಚೆನ್ನಾಗಿಲ್ಲ ಅಂದರೆ ನೀವು ಹಾಲಲ್ಲಿ ಹಾಕ್ಕೊಂಡ್ರೂ ಅದು ಕಲರ್ ಬಿಟ್ಕೊಳ್ಳಲ್ಲ. ಸೊ ಗೋ ಫಾರ್ ದ ಲಯನ್ಸ್ ಕೇಸರಿ. ನಾನೇನು ಬ್ರ್ಯಾಂಡ್ ಪ್ರಮೋಷನ್ ಏನು ಮಾಡ್ತಿಲ್ಲ, ಜಸ್ಟ್ ಅಡುಗೆಗಾಗಿರ್ಬೋದು ಸ್ಕಿನ್ಗಾಗಿರ್ಬೋದು, ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಸೊ ಇದು ನನಗಾಗಿದೆ ಅಂದರೆ ನಿಮ್ಗೆ ಡೆಫಿನೆಟಾಗಿ ಆಗುತ್ತೆ. 2 ವರ್ಷಕ್ಕೆ ಹಿಂದೆ ಹೇಮಾ ನಾಗರಾಜು ಚಾನಲಲ್ಲೇ ನನ್ನ ಫೋಟೋಸ್ ಇದೆ, ದಯವಿಟ್ಟು ನೋಡಿ. ಅವತ್ತಿಗೂ ಇವತ್ತಿಗೂ ಓವರ್ ಎ ನೈಟ್ ಮ್ಯಾಜಿಕ್ ಆಗೋಲ್ಲ, ಬಟ್ ಈ ಮ್ಯಾಜಿಕಲ್ ಆಯಿಲ್ ಅಂತೂ ವರ್ಕ್ ಆಗುತ್ತೆ ಓವರ್ ಎ ನೈಟ್ ಅಂತ ಹೇಳ್ತಾ, ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ, ಶೈನಿಂಗ್. ಬರೀ ಮುಲತಿ ಸೋಪಿಂದ ಶೈನಿಂಗ್ ಬರಲ್ಲ ನೋಡಿ. ಅದರಲ್ಲಿ ಕ್ಯಾರೆಟ್ ಪಪಾಯ ಕ್ರೀಮ್, ಪೆಪೈನ್ ಅಂತ ಒಂದು ಎನ್ಸೈಮ್ ಇದೆ, ಕ್ಯಾರೆಟಲ್ಲಿ ಒಂದು ಎನ್ಸೈಮ್ ಇದೆ. ಇವೆರಡು ಪಿಗ್ಮೆಂಟೇಷನ್ನ ಬುಡದ ಸಮೇತ ತೆಗೆಯುತ್ತೆ. ಇಟ್ ಇಸ್ ವರ್ಲ್ಡ್ ವೈಡ್ ಪ್ರೂವನ್. ಅದರಿಂದಲೇ ಅದರಲ್ಲಿ ಮಾಡಿರೋ ಆಯಿಲು, ಅದರಿಂದ ಮಾಡಿರೋ ಆಯಿಲ್ ಕ್ಯಾನ್ ಕ್ರಿಯೇಟ್ ಎ ಮ್ಯಾಜಿಕ್, ಆಲ್ವೇಸ್ ಎ ಮ್ಯಾಜಿಕ್. ನಿಮ್ಮ ಸ್ಕಿನ್ನು ಶೈನಿಂಗು, ಪಿಗ್ಮೆಂಟೇಷನು, ಡಾರ್ಕ್ ಸರ್ಕಲ್ಸು ಪ್ರತಿಯೊಂದು ಹೋಗುತ್ತೆ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಓಕೆನಾ. ಅದರಲ್ಲಿ ನಾನು ಕೇಸರಿ ಹಾಕಿ ಎಣ್ಣೆ ಮಾಡಿದ್ದೀನಿ. ಸೊ ಅಲ್ಲೂ ಕೇಸರಿ ಉಪಯೋಗಿಸಿದ್ದೀನಿ, ಪ್ಯಾಕ್ಗೂ ಕೇಸರಿ ಉಪಯೋಗಿಸಿದ್ದೀನಿ. ನಮ್ಮನೆ ಹತ್ರ ಕನ್ಸ್ಟ್ರಕ್ಷನ್ ಸೌಂಡ್ ಇದೆ, ಸೊ ಅದರಿಂದ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನನಗೆ ವಾಯ್ಸ್ ಓವರ್ ಕೂಡ ಕಂಪ್ಲೀಟಾಗಿ ಇಷ್ಟ ಇಲ್ಲ. ಯಾಕೆಂದರೆ ನಾವು ವೀಡಿಯೋ ಮಾಡುವಾಗ ಏನೇನು ಬೇಸಿಕ್ ನೆಸೆಸಿಟಿ ಇನ್ಫಾರ್ಮೇಷನ್ಸ್ ಇದೆಯೋ ಅದನ್ನು ಕೊಡಬೇಕು ಅಲ್ವಾ. ಸೊ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂತ ಹೇಳ್ತಾ, ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್ ಫ್ರೆಂಡ್ಸ್. ಓಕೆ. ಮತ್ತು ಪಿಗ್ಮೆಂಟೇಷನ್ ಬರೋದಕ್ಕೆ ಒನ್ ಆಫ್ ದ ರೀಸನ್ಸ್ ಇಸ್ ಬಾಡಿ ಹೀಟ್. ಸೊ ನಾನು ಯಾವಾಗಲೂ ಹೇಳಿದಂಗೆ ಕೇಸರಿನೂ ಬಾಡಿ ಹೀಟು, ಲಾವಂಚದ ನೀರು, ಬಾರ್ಲಿ ನೀರು, ಕೋಕೋನಟ್ ವಾಟರ್, ಹರಳೆಣ್ಣೆ, ವಾರಕ್ಕೊಂದ್ಸಲ ಹರಳೆಣ್ಣೆ ಸ್ನಾನ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಲ್ಲೇ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದ್ರೆ ಲೆಟ್ ಮೀ ನೋ. ದಯವಿಟ್ಟು ಮುಲತಿ ಸೋಪ್ ಉಪಯೋಗಿಸ್ಬೇಕು, ನಾವು ತಗೋಬೇಕು ಅಂದರೆ ವಾಟ್ಸಪ್ ನಂಬರ್ ಕೊಡ್ತೀನಿ. ನಿಮಗೆ ಮುಲತಿ ಪೌಡ್ರು ಪ್ಯಾಚ್ ಟೆಸ್ಟಲ್ಲಿ ಪಾಸ್ ಆಗಿರಬೇಕು. ಪ್ಯಾಚ್ ಟೆಸ್ಟಲ್ಲಿ ನೀವು ಪಾಸ್ ಆಗಿಲ್ಲ ಅಂದರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.